ಎಲ್ರಿಗೂ ನಮಸ್ಕಾರ. ನಾನು ಶಿಲ್ಪ. ಎಲ್ಲರಿಗೂ 2026 ವರ್ಷದ ಆರ್ಥಿಕ ಶುಭಾಶಯಗಳು. ಲೇಟಾಗಿ ವಿಶ್ ಮಾಡ್ತಾ ಇದ್ದೀನಿ, ಯಾಕಂದರೆ ಇಷ್ಟು ದಿನ ನನ್ನ ಫೋನ್ ಸರಿ ಇರಲಿಲ್ಲ, ಹಾಗಾಗಿ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಎಲ್ಲರಿಗೂ ಆರೋಗ್ಯ ಮತ್ತು ನೆಮ್ಮದಿ ಸಿಗಲಿ ಅಂತ ಆಶಿಸ್ತೇನೆ. ಇವತ್ತು ಭಾನುವಾರ ಬೆಳಗಿನ ತಿಂಡಿಗೆ ನಾನು ಉದ್ದಿನ ಕಾಳು ಬೇಯಿಸೋಣ ಅಂತ ಹೇಳ್ಬಿಟ್ಟು ಒಂದು ಕುಕ್ಕರ್ಗೆ ಉದ್ದಿನ ಕಾಳನ್ನ ಹಾಕಿದ್ದೀನಿ. ಚೆನ್ನಾಗಿ ಒಂದು 2-3 ಸಲ ತೊಳೆದು ಉದ್ದಿನ ಕಾಳು ಎಷ್ಟು ಹಾಕಿರ್ತೀವಿ ಅಷ್ಟು 2 ಪಟ್ಟು ನೀರನ್ನ ಹಾಕಿ ಕುಕ್ಕರಲ್ಲಿ ಬೇಯಿಸ್ಕೊಳ್ಬೇಕು. ಒಂದು 2 ಸ್ಟೀಮ್ ಬರ್ಸ್ಕೊಂಡ್ರೆ ಸಾಕು, ಕಾಳು ಚೆನ್ನಾಗಿ ಬೇಯ್ಕೊಳ್ತವೆ. ಅದು ಬೇಯೋ ಅಷ್ಟರಲ್ಲಿ ನಾನು ಕೊಬ್ಬರಿ ತುರಿದಿಟ್ಕೊಂಡಿದ್ದೀನಿ, ಹಾಗೆಯೇ ಬೆಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಒಂದು 4 ಏಲಕ್ಕಿ ಕುಟ್ಟು ಹಾಕಬೇಕು, ಹಾಗಾಗಿ ಅದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅಷ್ಟೆಲ್ಲ ರೆಡಿ ಮಾಡೋ ಅಷ್ಟರಲ್ಲಿ ಉದ್ದಿನ ಕಾಳು ಬೆಂದಿತ್ತು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಅಂದರೆ ಹೆಚ್ಚು ನೀರು ಕೂಡ ಹಾಕ್ಬಾರ್ದು, ಚೆನ್ನಾಗಿರಲ್ಲ. ಈ ಒಂದು ಕನ್ಸಿಸ್ಟೆನ್ಸಲ್ಲಿ ಇದ್ದರೆ ಉದ್ದಿನ ಕಾಳು ತುಂಬಾ ಚೆನ್ನಾಗಿರುತ್ತೆ. ಬೆಲ್ಲ ಹಾಕಿದ್ಮೇಲೆ ಸ್ವಲ್ಪ ನೀರು ಕೂಡ ಬಿಟ್ಕೊಳ್ಳುತ್ತೆ. ಹಾಗಾಗಿ ನಾನು ಅಂದರೆ ಎಷ್ಟು ಉದ್ದಿನ ಕಾಳು ಹಾಕಿರ್ತೀನಿ ಅದ್ರ 2 ಪಟ್ಟು ನೀರು ಹಾಕ್ಕೊಂಡ್ರೆ ಸಾಕು. ಭಾನುವಾರ ಎಲ್ಲ ಏನು ಮಕ್ಕಳಿಗೆ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡೋದಿರಲ್ವಲ್ಲ, ಹಾಗಾಗಿ ನಾನು ಸಾಮಾನ್ಯವಾಗಿ ಉದ್ದಿನ ಕಾಳನ್ನ ಭಾನುವಾರ ಟೈಮೇ ಬೇಯಿಸೋ ಅಂಥದ್ದು. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅದೆಲ್ಲ ಬೆಂದಾದಮೇಲೆ ನಾನು ಸಿಹಿಗೆ ತಕ್ಕಂತೆ ಬೆಲ್ಲನ ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ ಕೊಬ್ಬರಿ ಕೂಡ ಒಂದು ಅರ್ಧ ಹೋಳಷ್ಟು ಕೊಬ್ಬರಿ ತುರಿದಿಟ್ಕೊಂಡಿದ್ದೆ, ಅದನ್ನು ಹಾಕಿದ್ದೀನಿ. ಹಾಗೆಯೇ ಏಲಕ್ಕಿ ಕೂಡ ಸೇರಿಸಿದ್ದೀನಿ. ಸೇರಿಸ್ಬಿಟ್ಟು ಒಂದು 5 ನಿಮಿಷ ಸಿಮ್ಮಲ್ಲಿಟ್ಟು ಬೇಯಿಸ್ಕೊಂಡ್ರೆ ಸಾಕು, ಅದು ನೀಟಾಗಿ ಆಗಿರುತ್ತೆ. ಈಗ ನೋಡ್ತಾ ಇರ್ಬೋದು, ಬೆಲ್ಲ ಹಾಕಿದ್ಮೇಲೆ ಸ್ವಲ್ಪ ನೀರು ಬಿಟ್ಕೊಂಡಿದೆ, ಸ್ವಲ್ಪ ತೆಳು ಥರ ಆಗಿದೆ. ಈ ಥರ ಇದ್ದರೆ ಸಾಕು, ತುಂಬಾ ಚೆನ್ನಾಗಿರುತ್ತೆ. ಇವಾಗ ರೆಡಿಯಾಗಿದೆ. ಸ್ಟವ್ ಆಫ್ ಮಾಡಿಬಿಟ್ಟು ಸಾಮಾನ್ಯವಾಗಿ ಉದ್ದಿನ ಕಾಳನ್ನ ಆರಿದ್ಮೇಲೆ ತಿಂದರೆ ಸರಿ. ನಾನು ಸ್ಟವ್ ಆಫ್ ಮಾಡಿದ್ಮೇಲೆ ಸ್ವಲ್ಪ ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಈಗ ತಟ್ಟೆಗೆ ಹಾಕ್ಕೊಂಡು ಬಿಸಿ ಇದ್ದಾಗ ತುಪ್ಪ ಹಾಕ್ಕೊಂಡು ತಿಂದ್ರೂ ಚೆನ್ನಾಗಿರುತ್ತೆ. ನಾನು ಇಲ್ಲಿಗೆ ಹಾಕ್ಬಿಡ್ತಾ ಇದ್ದೀನಿ ತುಪ್ಪನ. ಒಂದು 3-4 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ ಚಳಿಗಾಲದಲ್ಲಿ ತುಪ್ಪ, ಉದ್ದಿನ ಕಾಳು ಇವೆಲ್ಲ ನಾವು ತಿಂದರೆ ಒಳ್ಳೆಯದು. ಬೆಳಗಿನ ತಿಂಡಿಗೆ ಉದ್ದಿನ ಕಾಳು ಬ್ರೇಕ್ಫಾಸ್ಟ್ ಮಾಡೋದು ತುಂಬಾ ಸುಲಭ, ಹೆಚ್ಚು ಟೈಮ್ ಕೂಡ ತೊಗೊಳ್ಳೋದಿಲ್ಲ, ಮಾಡ್ಬೋದು. ಹಾಗೆಯೇ ಸ್ವೀಟ್ ಕೂಡ ಸರಿ ಇದೆಯಾ ಅಂತ ನೋಡ್ಕೊಳ್ತಾ ಇದ್ದೀನಿ. ಇನ್ನು ಸ್ವಲ್ಪ ಸ್ವೀಟ್ ಬೇಕು ಅಂದರೆ ಸೇರಿಸ್ಕೊಳ್ಬೋದು. ನಾನು ಕರೆಕ್ಟಾಗಿ ಹಾಕಿದ್ದೀನಿ, ಸ್ವೀಟು ಸರಿಯಾಗಿದೆ. ಹಾಗಾಗಿ ನಾವು ಸಾಮಾನ್ಯವಾಗಿ ಉದ್ದಿನ ಕಾಳು ಬಿಸಿ ಇದ್ದಾಗೆ ತಿನ್ನಲ್ಲ, ಸ್ವಲ್ಪ ಆರಿದ್ಮೇಲೆ ತಿಂದರೆ ತುಂಬ ಟೇಸ್ಟ್ ಇರುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಸ್ವಲ್ಪ ಒಂದು ಬೌಲ್ಗೆ ಹಾಕಿ ಆರಲಿಕ್ಕೆ ಅಂತ ಇಡ್ತಾಯಿದ್ದೀನಿ. ಚಳಿಗಾಲದಲ್ಲಿ ಅದರಲ್ಲೂ ಉದ್ದಿನಕಾಳು ಒಂದು ಇಮ್ಯುನಿಟಿ ಬೂಸ್ಟರ್ ಅಂತಲೇ ಹೇಳ್ಬೋದು. ನಮ್ಮ ಒಂದು ರೋಗ ನಿರೋಧಕ ಶಕ್ತಿನ ಹೆಚ್ಚಿಸುತ್ತೆ. ಹಾಗಾಗಿ ಇದನ್ನು ಎಲ್ಲ ಒಂದು ವಯಸ್ಸಿನವರು ತಿಂದರೆ ಒಳ್ಳೆಯದು. ಅದನ್ನು ಉದ್ದಿನಕಾಳು ಬೇಯಿಸಾದ್ಮೇಲೆ ಸ್ವಲ್ಪ ಆರಲಿಕ್ಕೆ ಅಂತ ಇಟ್ಟಿದ್ದೀನಿ. ಹಾಗೆಯೇ ಒಂದು ಬೇಬಿ ಜಾಕ್ ಫ್ರೂಟ್ ಇತ್ತು, ಅದನ್ನು ಕಬಾಬ್ ಮಾಡಬೇಕು. ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇರಲಿಲ್ಲ, ಅದನ್ನು ಮಾಡ್ಕೊಳ್ತಾ ಇದ್ದೀನಿ. 1.5 ಹೋಳಷ್ಟು ಶುಂಠಿನ ಹಾಕ್ಬಿಟ್ಟು ಮಿಕ್ಸಿಲಿ ನಾನು ಫಸ್ಟು ನೈಸಾಗಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮನೆಯಲ್ಲೇ ಮಾಡಿಕೊಂಡು 6 ತಿಂಗಳು ತನಕ ಇಟ್ಕೊಂಡು ಉಪಯೋಗಿಸ್ಬೋದು, ಏನೂ ಆಗೋಲ್ಲ. ನಾನು ಇದನ್ನು ಫಸ್ಟು ಶುಂಠಿನ ಪೇಸ್ಟ್ ಮಾಡಿಕೊಂಡು ಒಂದು ಬಾಕ್ಸ್ಗೆ ಹಾಕ್ಕೊಳ್ತಾ ಇದ್ದೀನಿ. ಶುಂಠಿಗೆ ಕಂಪೇರ್ ಮಾಡಿದ್ರೆ ಬೆಳ್ಳುಳ್ಳಿ ಸ್ವಲ್ಪ ಡಬ್ಬಲಷ್ಟು ಹಾಕ್ಕೊಳ್ಬೇಕಾಗುತ್ತೆ. ಹಂಗಿದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಚೆನ್ನಾಗಿರುತ್ತೆ, ಹಾಳಾಗೋದಿಲ್ಲ. ನಾನು 1.5 ಹೋಳಷ್ಟು ಶುಂಠಿನ ಹಾಕ್ಕೊಂಡಿದ್ದೆ. ಇವಾಗ ಒಂದು 3 ಹೋಳಷ್ಟು ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಒಂದೇ ಸಲ ಹಾಕ್ಬಿಟ್ಟು ಪೇಸ್ಟ್ ಮಾಡ್ಕೊಳ್ಬೋದು, ಆದರೆ ನಾನು ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಶುಂಠಿನ ಫಸ್ಟ್ ಮಾಡಿಕೊಂಡೆ, ಆಮೇಲೆ ಬೆಳ್ಳುಳ್ಳಿನ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಪೇಸ್ಟ್ ಮಾಡಿಕೊಂಡು ಇವಾಗ ಪೇಸ್ಟ್ ಆಗಿದೆ, ನೋಡ್ತಾ ಇರ್ಬೋದು. ಅಂದರೆ ನೈಸಾಗಿ ಪೇಸ್ಟ್ ಮಾಡ್ಕೊಳ್ಬೇಕು, ನೀರು ಹಾಕ್ಬಾರ್ದು. ಸಾಮಾನ್ಯವಾಗಿ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ 1-2 ಸ್ಪೂನಷ್ಟು ನೀರನ್ನ ಹಾಕ್ಕೊಳ್ಬೋದು. ನಾನಿಲ್ಲಿ ನೀರೇನೂ ಸೇರಿಸಿಲ್ಲ, ಹಂಗೆ ಮಾಡ್ಕೊಂಡಿದ್ದೀನಿ. ಹಾಗೆ ಮಾಡೋದ್ರಿಂದ ಒಂದು 6 ತಿಂಗಳು ಇಟ್ಟರೂ ಕೂಡ ಏನೂ ಆಗೋಲ್ಲ. ಇದನ್ನು ಫ್ರಿಜ್ಜಲ್ಲಿ ಒಂದು ಏರ್ಟೈಟ್ ಕಂಟೈನರಲ್ಲಿ ಹಾಕ್ಬಿಟ್ಟು ಇಟ್ಕೊಳ್ಬೋದು. 6 ತಿಂಗಳು ತನಕ ಇಟ್ಕೊಂಡ್ರೆ ಏನೂ ಆಗೋಲ್ಲ. ಇವಾಗ ಶುಂಠಿ ಪೇಸ್ಟು ಮತ್ತು ಬೆಳ್ಳುಳ್ಳಿ ಪೇಸ್ಟು ಎರಡನ್ನೂ ನಾನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಶುಂಠಿ, ಬೆಳ್ಳುಳ್ಳಿ ಇವೆಲ್ಲ ಒಂದು ಮೆಡಿಸಿನಲ್ ಪ್ಲ್ಯಾಂಟ್ಸ್ ಅಂತಲೇ ಹೇಳ್ಬೋದು. ಇವುಗಳನ್ನು ನಾವು ದಿನನಿತ್ಯ ಒಂದು ಆರೋಗ್ಯದಲ್ಲಿ, ಅದರಲ್ಲೂ ಚಳಿಗಾಲದಲ್ಲಿ ಉಪಯೋಗಿಸ್ತಾ ಇದ್ದರೆ ಈ ಕೆಮ್ಮು, ನೆಗಡಿ ಇವೆಲ್ಲ ಆಗದೇ ಇರೋ ಥರ ನಾವು ತಡಿಬೋದು. ಇವಾಗ ರೆಡಿಯಾಗಿದೆ, ನೀಟಾಗಿ ಮಿಕ್ಸ್ ಮಾಡಿದ್ದೀನಿ. ಇದನ್ನು ಮುಚ್ಚಿಟ್ಬಿಟ್ರೆ ಒಂದು 6 ತಿಂಗಳ ತನಕನೂ ಉಪಯೋಗಿಸ್ಕೊಳ್ಬೋದು. ಈ ಥರ ಮನೆಯಲ್ಲೇ ಮಾಡಿಕೊಂಡು ಉಪಯೋಗಿಸ್ಬೋದು. ಇಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ಗೆ ನಾವು ಎಷ್ಟೋ ದುಡ್ಡು ಕೊಟ್ಟು ತೊಗೊಂಬರ್ತೀವಿ. ಕಡಿಮೆ ಖರ್ಚಿನಲ್ಲೇ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮನೆಯಲ್ಲೇ ಮಾಡ್ಕೊಳ್ಬೋದು. ಹಾಗೆಯೇ ಹೊರಗಡೆ ಮಾಡೋದ್ರಲ್ಲಿ ಪ್ರಿಸರ್ವೇಟಿವ್ಸ್ ಎಲ್ಲ ಹಾಕಿರ್ತಾರೆ. ಈ ಥರ ನಾವು ಹೆಲ್ತಿಯಾಗಿ ಮಾಡ್ಕೊಂಡು ಇಟ್ಕೊಳ್ಬೋದು, 6 ತಿಂಗಳ ತನಕ ಉಪಯೋಗಿಸ್ಕೊಳ್ಬೋದು.
ಹಾಗೆಯೇ ಅಚ್ಕಾರದ ಪುಡಿ ಕೂಡ ನಾನು ಮನೆಯಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲಿ 3 ರೀತಿಯ ಮೆಣಸಿಕಾಯಿಗಳನ್ನ ತೊಗೊಂಡಿದ್ದೀನಿ. ಬ್ಯಾಡಗಿ, ಗುಂಟೂರು ಮತ್ತು ಮಣಿಕಟ್ಟು ಅಂತ ಹೇಳ್ಬಿಟ್ಟು ಖಾರ ಮೆಣಸಿಕಾಯಿ 3ನೂ ತೊಗೊಂಡು ಚೆನ್ನಾಗಿ ಒಣಗಿಸಿಟ್ಟಿದ್ದೆ. ಒಣಗಿಸ್ಬಿಟ್ಟು ಸ್ವಲ್ಪ ಒಂದು 10 ನಿಮಿಷ ಸಿಮ್ಮಲ್ಲಿ ಇಟ್ಬಿಟ್ಟು ಹುರ್ಕೊಂಡಿದ್ದೀನಿ. ಅಂದರೆ ಕಪ್ಪಾಗಬಾರ್ದು ಅದು, ಆ ರೀತಿ ಹುರ್ಕೊಂಡಿದ್ದೀನಿ. ಹುರ್ಕೊಂಡು ನಾವು ಅಚ್ಕಾರದ ಪುಡಿನ ಮಾಡ್ಕೊಳ್ಬೋದು. ಫಸ್ಟು ಹಾಕ್ಕೊಂಡಿದ್ದೆ ಸ್ವಲ್ಪ, ಅದನ್ನು ಹಾಕ್ಕೊಂಡು ಪೌಡ್ರ್ ಮಾಡಿದೆ. ಮತ್ತು ಇನ್ನು ಉಳಿದಿದ್ದನ್ನು ಕೂಡ ಅಲ್ಲಿಗೆ ಹಾಕ್ಬಿಟ್ಟು ನೀಟಾಗಿ ನೈಸಾಗಿ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಒಂದೇ ಸಲ ಹಾಕ್ಬಿಟ್ರೆ ಇಡ್ಸಲ್ಲ ಅಂತ ಹೇಳ್ಬಿಟ್ಟು ಫಸ್ಟ್ ಸ್ವಲ್ಪ ಹಾಕ್ಕೊಂಡಿದ್ದೆ, ಆಮೇಲೆ ಉಳಿದಿದ್ದನ್ನು ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಪೌಡ್ರ್ ಮಾಡಿಕೊಂಡೆ. ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಖಾರದ ಪುಡಿ ಎಷ್ಟು ನೀಟಾಗಿ ಬಂದಿದೆ ಅಂತ. ಈಗ ಹೊರ್ಗಡೆ ಎಲ್ಲ ನಾವು ತೊಗೊಳ್ತೀವಿ ಅಂದರೆ ಕಲಬೆರಕೆ ಎಲ್ಲ ಮಾಡಿರ್ತಾರೆ. ಹಾಗಾಗಿ ಇವೆಲ್ಲ ನಾವು ಕಡಿಮೆ ಖರ್ಚಿನಲ್ಲೇ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಎಷ್ಟೋ ಕೂಡ ಉಳಿತಾಯ ಮಾಡ್ಕೊಳ್ಬೋದು ಗೃಹಿಣಿಯರು. ಸ್ವಲ್ಪ ಟೈಮ್ ಇದ್ದರೆ ಸಾಕು ಮಾಡ್ಕೊಂಡು ಇಟ್ಕೊಳ್ಬೋದು. ಇದನ್ನು ಅಷ್ಟೇ ಒಂದು ಏರ್ಟೈಟ್ ಕಂಟೈನರಲ್ಲಿ ಹಾಕಿ ಇಟ್ಕೊಂಡ್ರೆ ಒಂದು 6 ತಿಂಗಳು ತನಕ ಕೂಡ ನಾವು ಉಪಯೋಗಿಸಿದ್ರೆ ಇದು ಹಾಳಾಗೋದಿಲ್ಲ, ಕಲರ್ಫುಲ್ಲಾಗಿರುತ್ತೆ. ಹಾಗೆಯೇ ಹೊರಗಡೆ ನೀವು ಖಾರದ ಪುಡಿನ ತಂದರೆ ಅದಕ್ಕೆಲ್ಲ ಏನು ಮಾಡಿರ್ತಾರೆ, ಆರ್ಟಿಫಿಷಿಯಲ್ ಕಲರ್ಸ್ ಎಲ್ಲ ಹಾಕಿರ್ತಾರೆ. ಅದರಿಂದ ಆರೋಗ್ಯ ಕೂಡ ಹಾಳಾಗುತ್ತೆ. ಹಾಗಾಗಿ ಕಡಿಮೆ ಖರ್ಚಿನಲ್ಲಿ ನಾವು ಮನೆಯಲ್ಲೇ ಈ ರೀತಿ ಹೆಲ್ತಿಯಾಗಿ ಮಾಡಿಕೊಂಡು ಇಟ್ಕೊಂಡು ಉಪಯೋಗಿಸ್ಕೊಳ್ಬೋದು. ಇದನ್ನು 6 ತಿಂಗಳು ಈಚೆ ಇಟ್ಟರೂ ಕೂಡ ಏನೂ ಆಗೋದಿಲ್ಲ, ಚೆನ್ನಾಗಿರುತ್ತೆ. ಹಾಗೆಯೇ ಹೆಚ್ಚು ಖರ್ಚು ಮಾಡೋದು ಕೂಡ ತಪ್ಪುತ್ತೆ ಅಂತ ಹೇಳ್ತೇನೆ. ಹಾಗೆಯೇ ಉದ್ದಿನಕಾಳು ಜೊತೆಗೆ ತಿನ್ನೋಕ್ಕೆ ಅಂದರೆ ಚಳಿಗೆ ಸ್ವಲ್ಪ ಕ್ರಿಸ್ಪಿಯಾಗಿರಲಿ ಅಂತ ಹೇಳ್ಬಿಟ್ಟು ಹಲಸಿನಕಾಯ್ದು ಕಬಾಬ್ ಮಾಡ್ತಾಯಿದ್ದೀನಿ. ಇದಂತೂ ತುಂಬಾ ಚೆನ್ನಾಗಿರುತ್ತೆ, ಒಂಥರ ಫಿಶ್ ಕಬಾಬ್ ಥರನೇ ಇರುತ್ತೆ. ನನ್ನ ಮಕ್ಕಳಿಗೆ ಮಾಡಿಕೊಟ್ರೆ ಯಾವುದೋ ಫಿಶ್ ಕಬಾಬ್ ಅಂತಾಯಿದ್ರು. ಆ ಥರ ಇರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಅಂದರೆ ಚಳಿಗಾಲದಲ್ಲಿ ಸ್ವಲ್ಪ ಖಾರವಾಗಿ ಏನಾದರೂ ತಿನ್ನಬೇಕು ಅನಿಸುತ್ತೆ, ಹಾಗಾಗಿ ನಾನು ಇದನ್ನು ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಹೇಗೆ ಮಾಡೋದು ಅಂತ ಮುಂದಿನ ವೀಡಿಯೋದಲ್ಲಿ ಡೀಟೇಲಾಗಿ ಅಪ್ಲೋಡ್ ಮಾಡ್ತೀನಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ರೆಸಿಪಿನ ಖಂಡಿತವಾಗಿ ಟ್ರೈ ಮಾಡಿ. ಹಾಗೆಯೇ ಬೆಳಗಿನ ಭಾನುವಾರದ ತಿಂಡಿ ನಮ್ಮದು ಉದ್ದಿನಕಾಳು ಜೊತೆ ಬೇಬಿ ಜಾಕ್ ಫ್ರೂಟ್ ಕಬಾಬ್ ಆಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.